ಇಲ್ಲಿ ಯಾವುದು ಇದ್ರೂ ಒಂದು ಬೆಲ್ಲ ಶಾಸ್ತ್ರ. ಈ ಬೆಲ್ಲ ಶಾಸ್ತ್ರ ಅಂದರೆ ಅದು ಪ್ರತಿ ಒಬ್ಬರಿಗೂ ಸಂಬಂಧಪಟ್ಟಿದ್ದು. ಇವತ್ತು ಉರುಸ್ ಅಂತ ಹೇಳಿದ್ರೆ ಇಲ್ಲಿ ಸರಿ ಮುಕ್ಕಾಲು ಅಂಶ ನಮ್ಮ ಹಿಂದೂಗಳೇ ಇರುವಂತದ್ದು, ಇಲ್ಲಿ ದ್ರಾವಿಡ ಪರಂಪರೆಯಲ್ಲಿ ಇಲ್ಲಿ ಇರುವಂತದ್ದು. ಇಲ್ಲಿಯ ಕ್ರಮವೇನೆಂದ್ರೆ ಹಿಂದೂ ಮುಸ್ಲಿಂ ಎಲ್ಲ ಜಾತಿಯವರು ಸೇರಿ ಇಲ್ಲಿ ಉರುಸು ಮಾಡುವಂತ ಒಂದು ಕ್ರಮ. ಮಂಗಳೂರು ನಗರದಿಂದ ಸ್ವಲ್ಪ ದೂರದಲ್ಲಿರುವ ದರ್ಗಾ ಬೈಲುಪೇಟೆ ಎಂದೇ ಖ್ಯಾತಿ ಪಡೆದಿರುವ ಪುಣ್ಯಕ್ಷೇತ್ರದಲ್ಲಿ 3 ವರ್ಷಗಳಿಗೊಮ್ಮೆ ನಡೆಯುವ ಸೌಹಾರ್ದಯುತ ಬೈಲುಪೇಟೆ ಉರುಸ್ ಸಮಾರಂಭ. ಈ ಪ್ರದೇಶದಲ್ಲಿ ಈ ಹಿಂದಿನಿಂದಲೂ ಇಲ್ಲಿನ ದರ್ಗಾ ಉರುಸ್ ಸ್ಥಳೀಯ ಹಿಂದೂ ಮತ್ತು ಇತರೆ ಧಾರ್ಮಿಕ ನಿವಾಸಿಗಳು ಸೇರಿ ಅದ್ದೂರಿಯಾಗಿ ನಡೆಸುತ್ತಾ ಬಂದಿದ್ದಾರೆ. ಅದರಂತೆ ಈ ಪ್ರದೇಶದಲ್ಲಿ ಇಂದಿಗೂ ಶಾಂತಿ ಸೌಹಾರ್ದತೆಯಿಂದ ಎಲ್ಲಾ ಧರ್ಮೀಯರು ಸೇರಿ ಉರುಸ್ ಮಾತ್ರವಲ್ಲದೆ ಹಲವಾರು ವಿವಿಧ ಕಾರ್ಯಕ್ರಮಗಳನ್ನು ಸೌಹಾರ್ದಯುತವಾಗಿ ಆಚರಿಸುತ್ತಾ ಬಂದಿದ್ದಾರೆ. ಇವತ್ತು ನಾವು ಬೈಲು ಮಾಗನೆಯ ಶೇಖರ್ ಪಂಡಿತರ ಉರುಸು ಕಾರ್ಯಕ್ರಮದಲ್ಲಿದ್ದೇವೆ. ಬಹುಶಃ ಇವತ್ತು ನಮ್ಮ ಹಿರಿಯರು ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಅನೇಕ ಕಡೆಗಳಲ್ಲಿ ಇಂಥ ದೈವಾರಾಧನೆಯಲ್ಲಿ ಸಾಮರಸ್ಯದ ವಿಚಾರಗಳನ್ನು ಇಟ್ಟಿದ್ದಾರೆ. ಅನೇಕ ಮಸೀದಿಗಳಿಗೂ ದೇವಸ್ಥಾನಗಳಿಗೂ ಮತ್ತೆ ಕೆಲವು ಚರ್ಚಿಗೂ ದೇವಸ್ಥಾನಗಳಿಗೂ ಮತ್ತೆ ನಮ್ಮ ಬ್ಯಾರಿ ಸಮುದಾಯಕ್ಕೂ ದೈವಾರಾಧನೆಗೂ ಕ್ರಿಸ್ತ ಸಮುದಾಯಕ್ಕೂ ದೈವಾರಾಧನೆಗೂ ಅನೇಕ ಹೊಂದಾಣಿಕೆಗಳಿವೆ. ಇದು ಇವತ್ತು ನಿಜವಾಗಿ ನೋಡಬೇಕಿದ್ರೆ ಒಂದು ಸಾಮರಸ್ಯದ ಬಗ್ಗೆ ಮಾತನಾಡಬೇಕಾದ್ರೆ, ಸಾಮರಸ್ಯದ ಮಾರ್ಗದರ್ಶನವನ್ನು ಮಾಡಬೇಕಾದ್ರೆ ಬಹುಶಃ ಬೈಲು ಮಾಗನೆಯ ಈ ಜನ ಯಾವತ್ತೂ ಮಾಡಬೇಕು. ಯಾಕಂತ ಹೇಳಿದ್ರೆ ಇವತ್ತು ನಿಜವಾಗಿ ಜೀವಂತವಾಗಿ ಅದನ್ನು ಹಿರಿಯರು ತೋರಿಸಿದ ರೀತಿಯನ್ನು ಉಳಿಸ್ಕೊಂಡಿದ್ದಾರೆ. ನಾನು ಇವತ್ತು ಬಂದದ್ದು ಒಂದು ಅರ್ಥದಲ್ಲಿ ಇಲ್ಲಿರುವಂತಹ ಅನೇಕ ವಿಚಾರಗಳನ್ನು ನೋಡಿದಾಗ ಇಲ್ಲಿಯ ಪ್ರಕೃತಿಯೇ ಕೆಲವೊಂದು ಸಾಮರಸ್ಯವನ್ನು ಇಟ್ಟ ವಿಚಾರಗಳು ಇಲ್ಲಿ ಕಾಣ್ತದೆ. ನಮ್ಮ ದೈವಾರಾಧನೆಯಲ್ಲಿ ಅನೇಕ ಕಡೆಗಳಲ್ಲಿ ಇಲ್ಲಿಯೂ ಎಲ್ಲ ಕಡೆಗಳಲ್ಲೂ ದೈವಗಳು ಎಲ್ಲಿ ನೆಲೆ ನಿಂತಿವೆ ಅಂತ ಹೇಳಿದ್ರೆ, ಒಂದು ಕಡೆ ಎಲ್ಲಿ ಧರ್ಮ ಇದೆ, ಇನ್ನೊಂದು ಕಡೆ ಯಾರು ದಾನಿಗಳಿದ್ದಾರೆ, ಇನ್ನೊಂದು ಕಡೆ ಪ್ರಾಕೃತಿಕವಾಗಿ ನೋಡಿದ್ರೆ ತದ್ವಿರುದ್ಧ ಗುಣಲಕ್ಷಣದ ಪ್ರಾಣಿ ಪಕ್ಷಿಗಳು ಒಮ್ಮತದಲ್ಲಿ ಬಾಳಿದ ಜಾಗದಲ್ಲಿ ದೈವಗಳು ನೆಲೆಯಾದ ಇತಿಹಾಸಗಳೇ ಜಾಸ್ತಿ. ಅನೇಕ ಸಂಧಿಪಾದಾನಗಳಲ್ಲಿ ಹುಲಿ ಮತ್ತೆ ಹಸು, ಕೋನ ಮತ್ತೆ ಬಲಿಪ, ನಾಗರಹಾವು ಮತ್ತೆ ಮುಂಗುಸಿ ಇಂಥ ತದ್ವಿರುದ್ಧ ಗುಣಲಕ್ಷಣದ ಪ್ರಾಣಿ ಪಕ್ಷಿಗಳು ಸಮಾನಾಂತರವಾಗಿ ಆಡಿದಾಗ ಎಲ್ಲಿ ಒಗ್ಗಟ್ಟಿನಲ್ಲಿದೆಯೋ ಆ ಜಾಗದಲ್ಲಿ ನೆಲೆ ನಿಂತದ್ದು ಸಂಧಿಪಾರ್ಧನಗಳಲ್ಲಿ ಬರುವಂತ ವಿಚಾರಗಳು. ಇಲ್ಲಿಯ ಇವತ್ತು ನಾನು ಇಡೀ ಉರುಸನ್ನು ಗಮನಿಸಿ ಬಹುಶಃ ನಿಮಗೆ ನೋಡಿರ್ಬಹುದು. ಇದು ಇವತ್ತು ನಿನ್ನೆ ಆದದ್ದು ಅಲ್ಲ, ಇದು ರಾಜಕೀಯಕ್ಕೋಸ್ಕರವಲ್ಲ, ಯಾರ ಒಂದು ಗೆಲುವಿಗೋಸ್ಕರ ಸಂಘಟಿತವಾದಂತ ಒಂದು ವ್ಯವಸ್ಥೆಯೂ ಅಲ್ಲ. ಸಾಧಾರಣ ಇದು ದೈವಗಳು ಜುಮಾದಿ ಬಂಟನ ಯಾವಾಗ ಒಂದು ಆಜ್ಞೆ ಆಯ್ತಾ, ಈ ಮಣ್ಣಿನ ಶೇಖರ್ ಪಂಡಿತರನ್ನು ಗೌರವಿಸಬೇಕು, ಇದು ಜುಮಾದಿ ಬಂಟನ ಆಜ್ಞೆ. ಆ ಆಜ್ಞೆಯಿಂದ ಇವತ್ತಿನವರೆಗೆ ನೀವು ನೋಡಿ, ಇದನ್ನು ನೋಡಿದಾಗ ನಮಗೆ ಮಸೀದಿ ಕಾಣುತ್ತೆ. ಇದು ನೋಡುವಾಗ ಅನೇಕ ಇಲ್ಲಿ ಹಿಂದೂಗಳು ತಮ್ಮ ಜಾತ್ರೆ, ತಮ್ಮ ಜುಮಾದಿ ಬಂಟನ ನೇಮದ ದಿನ ಯಾವ ರೀತಿ ನೋಡ್ತೀರಿ ಅದೇ ಇಲ್ಲಿ ಕಾಣ್ತಾ ಇದೆ. ಜನರ ಸಡಗರ, ಹಿಂದೂ ಮುಸ್ಲಿಂ ಎಲ್ಲರೂ ಹರಿಕೆಯಾಗುವಂಥದ್ದು, ಅಲ್ಲಿ ಕೊಡುವಂಥದ್ದು, ಹೊರೆಕಾಣಿಕೆ ಕೊಡುವಂಥದ್ದು. ಬಹುಶಃ ಇದು ಖಂಡಿತವಾಗಿ ನಮ್ಮ ತುಳುನಾಡು ಇವತ್ತು ನಿಂತಿದ್ರೆ, ಒಂದು ವ್ಯವಸ್ಥೆಯಲ್ಲಿ ಯಾವುದೇ ಒಂದು ಪ್ರಾಕೃತಿಕ ವಿಕೋಪಗಳು ಬರದೆ ಇವತ್ತು ತುಳುನಾಡು ಒಂದು ಸಮೃದ್ಧವಾಗಿ ಬೆಳೆದ್ರೆ ಇದಕ್ಕೆ ಕಾರಣ ಇದು ಕಾರಣ. ಇವತ್ತು ಉರುಸ್ ಅಂತ ಹೇಳಿದ್ರೆ ಇಲ್ಲಿ ಸರಿ ಮುಕ್ಕಾಲು ಅಂಶ ನಮ್ಮ ಹಿಂದೂಗಳೇ ಇರುವಂಥದ್ದು, ಇಲ್ಲಿ ದ್ರಾವಿಡ ಪರಂಪರೆಯಲ್ಲಿ ಇಲ್ಲಿ ಇರುವಂಥದ್ದು. ಯಾಕಂತ ಹೇಳಿದ್ರೆ ಇದು ಯಾರ ಆಜ್ಞೆ, ಇಲ್ಲಿ ಹಿಂದೂಗಳು ಬರುವಂಥದ್ದು, ಸೇವೆ ಮಾಡುವಂಥದ್ದು, ಕೊಡುವಂಥದ್ದು, ಇದು ಈ ಮಣ್ಣಿನ ಜುಮಾದಿ ಬಂಟನ ಆಜ್ಞೆ. ಜುಮಾದಿ ಬಂಟ ಇವತ್ತಿಗೂ ಅದ ಕಾಲಾವಧಿ ನಡವಳಿ ಕೇಳ್ತಾರೆ. ಶೇಖರ್ ಪಂಡಿತರನ್ನ ನಡವಳಿ ಆಪ್ನವು ಆಪಾಪ್ಲೆ ಕಾಪ್ನವು ಅಂತ ಕೇಳ್ತಾ ಇದ್ದಾರೆ. ಇದೇ ಒಂದು ಫಲವಸ್ತು ಹಾಕಬೇಕಾದ್ರೂ ಮೊದಲಿಗೆ ಬರೋದು ಇಲ್ಲಿಗೆ ಬಯಲುಪೇಟೆಗೆ. ಒಂದು ಸಣ್ಣದೊಂದು ಸೌತೆಕಾಯಿ ಆದರೂ ಮೊದಲಿಗೆ ಬರೋದು. ಇಲ್ಲಿ ಮನೆ ಹತ್ತಿರ ಮುಸ್ಲಿಮರದ್ದು ಯಾರದಿಲ್ಲ, ಇಲ್ಲಿ ಬರೇ ಇರೋದು 2 ಮನೆ, 2 ಮನೆ ಇರೋದು, ಮತ್ತೆ ಯಾರ್ದು ಮುಸಲ್ಮಾನರ ಮನೆ ಈಗ ಇಲ್ಲ. ಇದು ತುಂಬ ಅಂದರೆ ಮೊದಲು ಹೇಳ್ತಿದ್ರು ಬಯಲುಪೇಟೆ ಅಂದರೆ ಇಲ್ಲಿ ಒಂದು ಸಂತೆ ಜಾತ್ರೆ ಇದನ್ನು ಸಂತೆ ಎಲ್ಲ ನಡೀತಿರುವಂಥ ಸ್ಥಳ. ಆದರೆ ಈಗ ಅದು ಯಾವುದಿಲ್ಲ, ಎಲ್ಲ ಹೋಗಿಬಿಟ್ಟಿದ್ದಾರೆ, ಯಾರಿಲ್ಲ. ಪುರಾತನ ಕಾಲದಲ್ಲಿ ಈಗ ಹೇಳ್ತಿದ್ದಾರೆ, ನಮಗೆ ಗೊತ್ತಿಲ್ಲ. ಬಟ್ ಇಲ್ಲಿ ಮಂಜೇಶ್ ಶೆಟ್ರು ಅಂತ ಒಬ್ಬರು ಇದ್ದರು, ಮಂಜಪ್ ಶೆಟ್ರು, ಅವರು ಈ ಉರುಸು ಕಾರ್ಯಕ್ರಮ ಮಾಡ್ತಿದ್ರು. ಆವಾಗ ಮುಸ್ಲಿಮ್ಸ್ ಭಾಳ ಕಡಿಮೆ ಇತ್ತು, ಅವರು ಬಂದು ಇಲ್ಲಿ ಕಾರ್ಯಕ್ರಮ ಮಾಡ್ತಿದ್ರು ಅಂತ ಹೇಳ್ತಿದ್ದಾರೆ. ಆದರೆ ನಾವು ನೋಡಲಿಲ್ಲ, ನಮ್ಮ ವಯಸ್ಸಿಗೂ ಅದಕ್ಕೆ ತುಂಬ ಹೆಚ್ಚು ಕಮ್ಮಿ ಇದೆ.
ಅದಕ್ಕೋಸ್ಕರ ಇಲ್ಲಿ ಯಾವುದೇ ಜಾತಿ ಭೇದ ಯಾವುದೂ ಇಲ್ಲ. ಇಲ್ಲಿ ಯಾವುದೇ ಇದ್ದರೂ ಒಂದು ಬೆಲ್ಲಶಾಸ್ತ್ರ. ಈ ಬೆಲ್ಲಶಾಸ್ತ್ರ ಅಂದರೆ ಅದು ಪ್ರತಿಯೊಬ್ಬರಿಗೂ ಸಂಬಂಧಪಟ್ಟಿದ್ದು. ಬೆಲ್ಲಶಾಸ್ತ್ರ ಇಟ್ಟ ತಕ್ಷಣ ನಾನು ನೋಡಿದ್ದೇನೆ. ಒಂದು ಇಲ್ಲಿ ನಮ್ಮದು ಕೆಲವೊಬ್ಬರು ಹುಡುಗರಿದ್ದಾರೆ, ಬಯಲುಪೇಟೆ ಅಂದರೆ ಅವರಿಗೆ ಭಕ್ತಿನೇ ಬೇರೆ. ಆ ಭಕ್ತಿ ನಮ್ಮ ಹತ್ರ ಇಲ್ಲದಂಥ ಭಕ್ತಿ ಅವ್ರ ಹತ್ರ ಇದೆ. ಅವರು ಪ್ರತಿ ಸಲ ಕೇಳ್ತಿದ್ದಾರೆ, ಇಲ್ಲಿ ಏನಾದರೂ ಫಂಕ್ಷನ್ ನಡೆಯುವಾಗ ನಮ್ಮನ್ನು ಕೇಳ್ತಿದ್ದಾರೆ, ನೀವು ಯಾಕೆ ಅಲ್ಲಿ ಹೋಗಲಿಲ್ಲ, ನಾವು ಹೋಗಿ ಬಂದಿದ್ದು. ಇಲ್ಲಪ್ಪ ನಮಗೆ ಹೋಗ್ಲಿಕ್ಕೆ ಆಗಲಿಲ್ಲ ಇವತ್ತು. ಇಲ್ಲ, ನೀವು ಬರಲೇಬೇಕು ಅಲ್ಲಿಗೆ, ನೀವೇ ಇಲ್ಲದಿದ್ದರೆ ಮತ್ತು ನಾವು ಹೋಗಿ ಏನು ಮಾಡಬೇಕಂತ ಕೇಳ್ತಿದ್ದಾರೆ. ಅಂಥದ್ದೊಂದು ಪವಿತ್ರವಾದ ಸ್ಥಳ, ಎಲ್ಲ ಸರ್ವ ಧರ್ಮರು ಪ್ರೋತ್ಸಾಹಿಸುವಂಥ ಒಂದು ಸ್ಥಳ. ಎಲ್ಲರೂ ಭಕ್ತಿಯಿಂದಲೇ ಇಲ್ಲಿಗೆ ಬರ್ತಾ ಇದ್ದಾರೆ. ಅದು ಸಹ ಇವತ್ತು ನೀವು ನೋಡಿರ್ಬೋದು, ಎಷ್ಟೋ ಕುಟುಂಬಗಳು ಬರ್ತಾ ಇದೆ. ಇನ್ನು ಇದು ಕಳೆದ ನಂತರ, ಇನ್ನು ಉರುಸ್ ಆದ ನಂತರ ಬೊಂಬೈಯಿಂದ ಎಷ್ಟೋ ಕುಟುಂಬಗಳು ಬರಲಿಕ್ಕೆ ಇದೆ. ನಾವು ಚಿಕ್ಕ ವಯಸ್ಸಿನಲ್ಲಿ ನಮ್ಮ ಮನೆ ಇಲ್ಲಿ ಹತ್ತಿರದಲ್ಲಿ ಇತ್ತು. ಆವಾಗ ಕುದುರೆ ಅಂದರೆ ಈ ಅವಳಿಯ ಇಬ್ಬರು ತಂದೆ ಮತ್ತು ಮಗ ಇಲ್ಲಿ ಕರಿ ಅಂತ ಹೇಳುವಂಥ ಒಂದು ಜಾಗ ಉಂಟು. ಅಲ್ಲಿ ವಾಸ ಇದ್ದದ್ದು ನಮ್ಮ ಹಿರಿಯರು ಹೇಳ್ತಾ ಇದ್ದದ್ದು. ಯಾಕಂದರೆ ಅಲ್ಲಿ ತುಂಬ ದೊಡ್ಡ ಬಲ್ಲೆ, ಮುಳ್ಳಿನ ಬಲ್ಲೆ, ಇಂಥದ್ದು ಜಾಗ ಕಾಣ್ತಾ ಇರಲಿಲ್ಲ. ಇವರು ಕೂತ್ಕೊಂಡಂಥ ಸ್ಥಳ ಕಾಣ್ತಾ ಇರಲಿಲ್ಲ. ಆದ ಕಾರಣ ನಂತರ ಅಲ್ಲಿಂದ ಅವರು ಬರ್ತಾ ಇದ್ದದ್ದು ಈ ಮಸೀದಿಗೆ, ಇಲ್ಲಿಗೆ ಇವರ ದರ್ಗಾ ಇರುವಂಥ ಜಾಗಕ್ಕೆ ಕುದುರೆಯಲ್ಲಿ ಬರ್ತಾ ಇದ್ದದ್ದು. ಇದರ ಪ್ರಕಾರ ಇಲ್ಲಿ ಅವರ ಮರಣದ ನಂತರ, ಅವರ ವಫಾತಿನ ನಂತರ 3 ವರ್ಷಕ್ಕೊಮ್ಮೆ ನಡೆಯುವಂಥ ಉರುಸಿಗೆ ನಾವು ಮಂಗಳೂರಿಗೆ ಹೋಗಿ ಬಾಡಿಗೆಗೆ ಕುದುರೆ ತರ್ತಾ ಇದ್ದೇವೆ. ಪ್ರತಿ 3 ವರ್ಷಕ್ಕೊಮ್ಮೆ ಬಾಡಿಗೆಗೆ ತರುವುದು. ನಂತರ ಏನಾಯ್ತು ಅಂದರೆ ಆ ಕುದುರೆ ತರುವುದು ನಿಲ್ಲಿಸಿದರು. ಯಾಕಂದರೆ ಬಾಡಿಗೆ ಕುದುರೆಯಲ್ಲಿ ಸಿಕ್ಕುವುದಿಲ್ಲ. ಈಗ ಏನಾಗಿದೆ, ನಮ್ಮ ಅಡ್ಡೂರಿನಲ್ಲಿ ಒಬ್ಬರು ಕುದುರೆಯನ್ನು ಸಾಕ್ತಾ ಇದ್ದರು. ನಾನು ಇಲ್ಲಿ ಅಧ್ಯಕ್ಷ ಆದ ನಂತರ 10 ವರ್ಷ ಆಯಿತು. 3 ಉರುಸು ಇದು ನಡೆಯುವುದು. ಈ 3 ಉರುಸಿಗೂ ಕುದುರೆಯನ್ನು ನಾವು ಯಾವಾಗ ಉರುಸು ಸ್ಟಾರ್ಟ್ ಆಗ್ತದೆ ಆ ದಿವಸದಿಂದ ಉರುಸು ಲಾಸ್ಟ್ ತನಕ ಕುದುರೆಯನ್ನು ತಂದು ನಾವು ಇಲ್ಲಿ ಎಲ್ಲರಿಗೂ ಕಾಣುವ ಹಾಗೆ ಅದರ ಪರಿಚಯ ಪಡ್ತೇವೆ. ಅದು ಅಲ್ಲದೆ ಅದಕ್ಕೆ ಏನೆಲ್ಲ ಬೇಕು, ಒಳ್ಳೆಯದು ವಸ್ತ್ರ ಎಲ್ಲ ಮೇಲೆ ಅದರ ಮೈ ಮೇಲೆ ಹಾಕಿ ನಾವು ಅದನ್ನು ತೋರಿಸಿಕೊಡ್ತೇವೆ. ಯಾಕಂದರೆ ಇದು ಮುಂಚಿನ ಕಾಲದಲ್ಲಿ ನಡೆಯುತ್ತಾ ಬಂದಂತಹ ಒಂದು ಪಾರಂಪರಿಕ ಸಂಪ್ರದಾಯ ಆದ ಕಾರಣ. ಮತ್ತು ಇಲ್ಲಿಯ ಊರಿನವರಿಗೆ ಎಲ್ಲ ಜಾತಿ ಮತ ಅಂತ ಹೇಳುವಂಥದ್ದು ಅಲ್ಲ, ಅಥವಾ ಘರ್ಷಣೆ, ಕೋಮುಗಲಭೆ, ಇನ್ನೊಂದು ಮತ್ತೊಂದು ನಮ್ಮದು ಇಲ್ಲಿ ಈ 7 ಗ್ರಾಮದಲ್ಲಿ ಇಷ್ಟ ತನಕ ಆಗಲಿಲ್ಲ, ಇನ್ನು ಮುಂದಕ್ಕೂ ನಡೆಯಲಿಕ್ಕಿಲ್ಲ. ಯಾಕಂದರೆ ನಾವು ಅಣ್ಣ ತಮ್ಮಂದಿರಾಗಿ ಒಂದು ಫ್ಯಾಮಿಲಿ ಥರ ನಾವು ಇಲ್ಲಿ ಇದ್ದೇವೆ.